ಸುದೀಕ್ಷಾ, ಇವತ್ತು ನಾವು ಮೂರನೇ ಹೆಚ್ಚಿಸ್ತಾಯಿ ಕಲಿಯೋಣ, ಆಯಿತಾ? ನಾನು ನುಡ್ಸಿದ ಮೇಲೆ ನುಡ್ಸು, ತಾಳದ ಕಡೆ ಗಮನ ಇರಲಿ. ಸ ರೇ ಗ ಮ ಪ ಧ ನೀ ಸ. ರೇ ಇಲ್ಲಿಂದ ಗಾಗೆ ಹೋಗಬೇಕು. ಪಾಯಿಂದ ಗಾ ತುಂಬ ದೂರ ಆಗುತ್ತೆ, ಅದಕ್ಕೆ ನಾವು ರೀ ಇರ್ತೀವಿ ಅಲ್ಲ, ಅಲ್ಲಿಂದನೇ ಗಾ ತಗೊಳ್ಬೇಕು. ಗಾ ಗಾ ಪ ಧ ನೀ ಸ. ರೀ ಸ ನೀ ಧ. ರೇ ಗ ರೇ ಸ. ಗ ನೀ ಸ ರೇ. ಗ ಮ ಗ ರೇ. ಸ ರೇ ಸ ರೇ. ದ ಪ ಮ ಪ. ಗ ನೀ ಸ ರೇ. ಗ ರೇ ಸ ನೀ. ಸ ನೀ ದ ಪ. ಈಗ ಎರಡನೇ ಕಾಲಕ್ಕೆ ಹೋಗೋಣ. ಅದೇ 1, 5, 7 ಆ ಜಾಗಗಳಿಗೆ ತಾಳ, ಆ ಥರನೂ ನೀನು ನೋಡ್ಬೋದು. ಇಲ್ಲ ಅಂದರೆ ನೀನು ತಾಳ ಹಾಕ್ಕೊಂಡ್ರೆ ಎಲ್ಲಿ ಪೆಟ್ಟು ಬರುತ್ತೆ ಅಲ್ವಾ, ನೋಡು. ಸ ರೇ ಗ ಮ ಪ ಧ ನೀ ಸ ರೀ ಗಾ. ಈ ಥರ ಪೆಟ್ಟು ಎಲ್ಲಿ ಬರುತ್ತೆ ಅಲ್ಲಿ ತಾಳ ಹಾಕಬೇಕು. ಸ ರೇ ಗ ಮ ಪ ಧ ನೀ ಸ. ರೇ ಗ ಪ ಧ ನೀ ಸ ರೇ ಸ ನೀ ದ. ಪ ಧ ನೀ ಸ ರೇ ಗ ರೇ ಸ. ಗ ನೀ ಸ ರೇ ಗ ಮ ಗ ರೇ. ಸ ರೇ ಸ ನೀ ದ ಪ ಮ ಪ. ಗ ನೀ ಸ ರೇ ಗ ರೇ ಸ ನೀ. ಸ ನೀ ದ ಪ ಮ ಗ ರೇ ಸ. ಕರೆಕ್ಟ್. ನೆಕ್ಸ್ಟ್ ಮೂರನೇ ಕಾಲ. ಸ ರೇ ಗ ಮ ಪ ಧ ನೀ ಸ ರೇ ಗ. ಅಷ್ಟಕ್ಕೂ ಒಂದೇ ತಾಳ ಬರುತ್ತೆ. ಸ ರೇ ಗ ಮ ಪ ಧ ನೀ ಸ ರೇ ಗ. ಪ ಧ ನೀ ಸ ರೇ ಸ ನೀ ದ. ಪ ಧ ನೀ ಸ ರೇ ಗ ರೇ ಸ. ಗ ನೀ ಸ ರೇ ಗ ಮ ಗ ರೇ. ಸ ರೇ ಸ ನೀ ದ ಪ ಮ ಪ. ಗ ನೀ ಸ ರೇ ಗ ರೇ ಸ ನೀ. ಸ ನೀ ದ ಪ ಮ ಗ ರೇ ಸ. ಗೊತ್ತಾಯ್ತಾ? ತಾಳಗಳು ಎಲ್ಲಿ ಮಿಸ್ ಆಗಿದೆ ನೋಡ್ಕೊಂಡು ಅದು ಎಲ್ಲಿ ಪೆಟ್ಟು ಬರುತ್ತೆ ಅಲ್ಲೇ ಹಾಕಬೇಕು ತಾಳನ. ಗೊತ್ತಾಯ್ತಲ್ವಾ? ಮತ್ತು ಇದನ್ನು ಚೆನ್ನಾಗಿ ಕಲ್ತು ಬಾ. ನೆಕ್ಸ್ಟಿಗೆ ನಾವು ನೆಕ್ಸ್ಟಿನ ಪಾಠ ಏನು ನೋಡೋಣ. ಓಕೆನಾ?